ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನಪ್ಪ ಪಕ್ಕದಲ್ಲಿ ಬ್ಯಾಗ್ ಇಟ್ಕೊಂಡು ಕೂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ನಾವು ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ್ ಟ್ರಿಪ್ ಹೋಗಿ ಬಂದ್ವಲ್ಲ. ಒಂದು ವಾರ ಆಯಿತು. ಬಂದು ಟ್ರಿಪ್ಪಿನ ಬಟ್ಟೆಗಳನ್ನು ಒಗೆಯೋದು ಇದೇ ಕೆಲಸ ಆಯಿತು. ನನ್ನ ವಿಡಿಯೋಗಳನ್ನು ಹಾಕಿದ್ದೀನಿ ನಾನು. ಅಸ್ಸಾಂ, ಮೇಘಾಲಯ ಹೇಗಿತ್ತು, ಅರುಣಾಚಲ ಪ್ರದೇಶ್ ಅಂತೂ ಹೆವನ್. ನಾವು ಎಷ್ಟೆಷ್ಟೋ ದೂರ ಫಾರಿನ್ ಕಂಟ್ರೀಸು, ಸ್ವಿಟ್ಜರ್ಲ್ಯಾಂಡು, ಅಲ್ಲಿ ಇಲ್ಲಿ ಅಂತ ಹೋಗ್ತೀವಲ್ವಾ. ನಮ್ಮ ದೇಶದಲ್ಲೇ ತುದಿ ಚೀನಾ ಬಾರ್ಡ್ರು ಅರುಣಾಚಲ ಪ್ರದೇಶ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ನಾನು ನಿಮಗೆ ಎಲ್ಲ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ. ನೋಡಿದವ್ರು ಹೋಗಿ ನನ್ನ 2 ಅಸ್ಸಾಂ, ಮೇಘಾಲಯ ಹಾಗೂ ಅರುಣಾಚಲ ಪ್ರದೇಶ ವಿಡಿಯೋಗಳನ್ನು ನೋಡಿ. ಆ ಟ್ರಿಪ್ಪಲ್ಲಿ ನಾನು ಪ್ರತಿ ಟ್ರಿಪ್ಪಲ್ಲೂ ಅಷ್ಟೇ ಫ್ರೆಂಡ್ಸ್, ಏನು ಶಾಪಿಂಗ್ ಮಾಡಲ್ಲ ಅಂತ ಹೋಗ್ತೀನಿ. ಆದರೆ ಅಲ್ಲಿ ನೋಡಿದ ಮೇಲೆ ಏನಾಗುತ್ತೆ, ತಗೊಳ್ಬೇಕು ಅನ್ನೋ ಫೀಲಿಂಗ್ ಬರುತ್ತಲ್ವಾ. ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ದೀನಿ, ಒಂದಷ್ಟು ಐಟಮ್ ಪರ್ಚೇಸ್ ಮಾಡಿದ್ದೀನಿ. ಸುಮಾರೇ ಮಾಡಿದ್ದೀನಿ, ಏನೂ ಇಲ್ಲ ಅಂತ. ಅದು ಈ ವರ್ಷ ಬೇರೆ ನಾನು ಬಟ್ಟೆನೇ ತಗೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೆ ಅಲ್ವಾ. ಹಾಗಾಗಿ ನಾನು ಎಲ್ಲಿ ಹೋದರೂ ಬೇಡ ಬಟ್ಟೆ ಅಂತ ಹೇಳ್ತಿರ್ತೀನಿ. ಬಟ್ ನನ್ನ ಯಜಮಾನರು ನನಗೆ ಬಿಡೋದೇ ಇಲ್ಲ. ಬಂದಿದ್ದು ತಗೋ, ಅದು ನಿನ್ನ ಲೆಕ್ಕದ್ದಲ್ಲ, ನನ್ನ ಲೆಕ್ಕದ್ದು, ನಾನು ಕೊಡಿಸಿರೋದು. ನೀನು ತಗೊಂಡಿದ್ದಲ್ಲ, ನಾನು ಕೊಡಿಸಿರೋದು. ಅದು ಲೆಕ್ಕಕ್ಕೆ ಇಟ್ಕೊಳ್ಳೇಬೇಡ ಅಂತ ಬಿಡೋದೇ ಇಲ್ಲ. ಹಾಗಾಗಿ ಮತ್ತೆ ಅದನ್ನು ಅವ್ರು ಕೊಡಿಸಿದ್ರು, ನಾನು ತಗೊಂಡೆ, ಬೇರೆ ದಾರಿನೇ ಇಲ್ಲದೆ. ಹಾಗಾಗಿ ಏನೇನು ತಗೊಂಡಿದ್ದೀನಿ, ಏನೇ ಶಾಪಿಂಗ್ ಮಾಡಿದ್ದೀನಿ ಎಲ್ಲ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಮೊದಲಿಗೆ ಕಾಮಾಖ್ಯ ಟೆಂಪಲಿಗೆ ಹೋಗಿದ್ವಿ ನಾವು. ಅಲ್ಲಿ ಹೋದವಾಗ ಸರಗಳೆಲ್ಲ ಇತ್ತು. ನಾನು ಎಲ್ಲ ಪರ್ಚೇಸ್ ಮಾಡೋದು ನನಗಂತೂ ಅಲ್ಲ, ನನ್ನ ಮಕ್ಕಳಿಗೆ, ಯಾರ್ಯಾರಿಗೂ ಹೀಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ಕೊಡ್ತಾ ಇರ್ತೀನಿ. ಅದಕ್ಕಾಗಿ ನಾನೊಂದಷ್ಟು ಪರ್ಚೇಸ್ ಮಾಡಿರ್ತೀನಿ. ನೋಡಿ, ಅಲ್ಲಿ ಈ ಥರ ಕಲ್ಲರ್ ಮಣಿ ಸರಗಳಿದ್ವು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅದೊಂದು ನೋಡಿ, ಇದೊಂದು, ಅದೇ ಥರ ಇದು ನೋಡಿ, ಪ್ಲೇನ್ ಕಲ್ಲರ್ ಆಗಿದೆ. ಇದರಲ್ಲಿ ಈ ಸರದಲ್ಲಿ ಅದರ ಮೇಲೆಲ್ಲ ಗೆರೆ ಇದೆ ನೋಡಿ. ಆ ಥರ ಸ್ವಲ್ಪ ಚೇಂಜಸ್. ಇದು ಪ್ಲೇನು, ಇದು ಗೆರೆ ಎಲ್ಲ ಬಂದಿರುವಂಥದ್ದು. ಇದರಲ್ಲಿ ಗೆರೆಗಳು ಬಂದಿದೆ, ಇದು ಪ್ಲೇನ್ ಇದೆ, ಆಯಿತಾ. ಅದೇ ಥರ ಶೇಪ್ ಚೇಂಜ್. ಇದರಲ್ಲಿ ಡೈಮಂಡ್ ಶೇಪ್ ಬಂದಿದೆ. ಇದರಲ್ಲಿ ಬೇರೆ ಥರ ಟ್ವಿಸ್ಟ್ ಆದಾಗ ಬಂದಿದೆಯಲ್ಲ, ಇದು 2 ಟ್ವಿಸ್ಟ್ ಆದಾಗಿದೆ. ಇದು ಡೈಮಂಡ್ ಥರ ಶೇಪ್ ಇದೆ. ಇವುಗಳೆಲ್ಲ ಸರಗಳು ನಾನು ಕಾಮಾಖ್ಯ ಟೆಂಪಲ್ ಹತ್ರ ತೊಗೊಂಡಿರುವಂಥದ್ದು. ಇದು 4 ಸರನೂ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಯಾರಿಗಾದರೂ ಕೊಡೋಕ್ಕಾಗತ್ತೆ ಅಂತ ನಾನು ತಗೊಂಡಿದ್ದೀನಿ. ನಾನು ಯಾವುದು ತೀರಾ ಕಾಸ್ಟ್ಲಿ ತೊಗೊಳ್ಳೋದಿಲ್ಲ. ಒಂದೊಂದು ಸರಕ್ಕೆ 50 ರೂಪಾಯಿ ಅಷ್ಟೇ. ಇದು 200 ರೂಪಾಯಿಗೆ 4 ಸರ. ಇಷ್ಟ ಆಯ್ತಾ ನಿಮಗೆ? ನೆಕ್ಸ್ಟು ನಾವು ಕಾಜಿರಂಗ ಹೋಗಿದ್ವಿ. ನ್ಯಾಷನಲ್ ಪಾರ್ಕಿಗೆ ಹೋಗಿದ್ವಲ್ಲ, ಅಲ್ಲಿ ತುಂಬ ಚೆನ್ನಾಗಿತ್ತು. ಅಂದರೆ ಈ ಥರದ್ದೆಲ್ಲ ನಮಗೆ ತುಂಬ ರೈನೋಗಳೆಲ್ಲ ನೋಡೋಕ್ಕೆ ಸಿಕ್ಕಿತ್ತಲ್ಲ, ಅದೇ ಥರ ರೈನೋಗಳದ್ದು ನೋಡಿ. ಈ ಥರ ರೈನೋಗಳನ್ನು ನಮಗೆ ನೋಡೋಕ್ಕೂ ನಿಜವಾದ ರೈನೋಗಳೇ ತುಂಬ ಸಿಕ್ಕಿದ್ವು. ಹೋದ ಒಂದು ನೆನಪಿಗೆ ಅಂತ ಈ ಥರ ರೈನುಗಳನ್ನು ತಗೊಂಡೆ. ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆ ಅಲ್ವಾ. ಹೀಗೆ ಹೋದಲ್ಲಿ ಏನೇನೋ ತಗೊಳ್ಳುವಂತಹ ಹುಚ್ಚು. ನಂತರ ಹುಚ್ಚು ನಿಮಗೂ ಇದೆಯಾ? ಲೇಡೀಸಿಗೆ ಸ್ವಲ್ಪ ಇರುತ್ತೆ. ಇದೆಲ್ಲ ನನ್ನ ಯಜಮಾನರು ತಗೋ, ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅವ್ರು ಹೇಳಿದ್ದಕ್ಕೆ ನಾನು ತಗೊಂಡೆ. ಇದು 2 ರೈನು. ಇದು ಒಂದೊಂದು ರೈನೋಗೆ 100 ರೂಪಾಯಿ ಕೊಟ್ಟು, 150 ರೂಪಾಯಿ ಕೊಟ್ಟು, ಎಷ್ಟೋ 100-150 ರೂಪಾಯಿ ಒಂದೊಂದು ರೈನೋಗೆ. 2 ರೈನು ತಗೊಂಡೆ ನಾನು. ಹಾಗೆ ನೆಕ್ಸ್ಟ್ ನಾವು ಟೀ ಗಾರ್ಡನಿಗೂ ಹೋಗಿದ್ವಿ. ಆಮೇಲೆ ಆರ್ಕಿಡ್ ಗಾರ್ಡನಿಗೆ ಹೋಗಿದ್ವಿ. ಅಲ್ಲಿ ಅಸ್ಸಾಂ ಟೀ ಅಂತ ತುಂಬ ಫೇಮಸ್ ಅಲ್ವಾ, ಎಲ್ಲರೂ ಕೇಳಿರುವಂಥದ್ದು. ಅಸ್ಸಾಮು ಟೀಗೆ ತುಂಬ ಫೇಮಸ್ಸು. ಹಾಗೆ ನಾನು ಈ ಥರದ್ದು 2 ಪ್ಯಾಕೆಟ್ ಟೀ ಪುಡಿ ತಗೊಂಡೆ. ಅರ್ಧ kg ಇದು 2 ಪ್ಯಾಕೆಟ್ ತಗೊಂಡೆ. 1 ಪ್ಯಾಕೆಟ್ ಒಡೆದೆ ನಾನು. ಹೇಗಿದೆ ಅಂತ ನೋಡೋಕ್ಕೆ ಒಡೆದೆ. ತುಂಬ ಚೆನ್ನಾಗೇ ಇದೆ ಟೀ ಪುಡಿ, ಚೆನ್ನಾಗಾಗತ್ತೆ ಟೀ. ಹಾಗಾಗಿ ಇದು ಅರ್ಧ kg 2 ಪ್ಯಾಕೆಟ್ ಟೀ ಪುಡಿ ತಗೊಂಡೆ ನಾನು. ಅಸ್ಸಾಮಿಗೆ ಹೋಗಿರೋದ್ರಿಂದ ಅಸ್ಸಾಂ ಟೀ ಫೇಮಸ್ ಅಲ್ವಾ, ರುಚಿ ನೋಡಲೇಬೇಕಲ್ವಾ. ಅದಕ್ಕಾಗಿ ಅಸ್ಸಾಂ ಟೀ ಪರ್ಚೇಸ್ ಮಾಡಿದೆ ನಾನು. ಆಮೇಲೆ ನಾವು ಅಸ್ಸಾಮಿಂದ ಮೇಘಾಲಯ ಹೋದ್ವಿ. ಮೇಘಾಲಯದಿಂದ ಅರುಣಾಚಲ ಪ್ರದೇಶಿಗೆ ಹೋಗುವಾಗ 2 ದಿನದ ಜರ್ನಿ. ಅದು ಮಧ್ಯ ಒಂದು ರೂಪ ಅಂತ ಒಂದು ಊರಲ್ಲಿ ಸಂಜೆ ಹಾಲ್ಟ್ ಕೊಡ್ತಾರೆ. ಹಾಫ್ ಜರ್ನಿ ಮಾಡಿ ನಾವು ಅರುಣಾಚಲ ಪ್ರದೇಶ ರೀಚ್ ಆಗೋಕ್ಕಾಗೋದಿಲ್ಲ, ಉಳಿಸಿದ್ರು ನಮ್ಮನ್ನು. ಆವಾಗ ಸಂಜೆ ವಾಕಿಂಗು ಅಂತ ಹೋದ್ವಿ. ಆವಾಗ ಅಲ್ಲಿ ಶಾಪ್ ಕಾಣ್ತು, ಅಲ್ಲಿ ಬ್ಯಾಗ್ಗಳು ಕಾಣ್ತು. ನಮ್ಗೆ ಲೇಡೀಸಿಗೆ ಹಾಗೆ ಅಲ್ವಾ. ನೋಡಿ, ಇದೊಂದು ಬ್ಯಾಗ್ ಪರ್ಚೇಸ್ ಮಾಡಿದೆ ಅಲ್ಲಿ. ಇದಕ್ಕೆ ಅವ್ರು 400 ರೂಪಾಯಿ ಅಂತ ಹೇಳಿದರು. ನಾವು 350 ರೂಪಾಯಿ ಕೊಟ್ವಿ ಈ ಬ್ಯಾಗಿಗೆ. ಚೆನ್ನಾಗಿದೆ. ಒಳಗಡೆ ಜಿಪ್ಪು ತುಂಬ ಚೆನ್ನಾಗಿದೆ. ಆಮೇಲೆ ಹಿಂದ್ಗಡೆ ಒಂದು ಪಾಕೆಟ್ ಇದೆ, ಇಲ್ಲಿದೆ, ಒಳಗಡೆ ಒಂದು ಪಾಕೆಟ್ ಇದೆ. ಸ್ಟ್ರಾಂಗ್ ಆಗಿದೆ.
ಚೆನ್ನಾಗಿದೆ ಅನಿಸ್ತು. ಹಾಗಾಗಿ ನಾನು ಈ ಬ್ಯಾಗನ್ನು ಅಲ್ಲಿ ಪರ್ಚೇಸ್ ಮಾಡಿದೆ. ಅರುಣಾಚಲ್ ಪ್ರದೇಶ ಎಲ್ಲ ನೋಡಿಕೊಂಡು ವಾಪಸ್ ಬರುವಾಗ ಬಾಮ್ಡಿಲಾ ಅಂತ ಊರಲ್ಲಿ ನಾವು ರಾತ್ರಿ ಹಾಲ್ಟ್ ಮಾಡ್ತೇವೆ. ಹೇಳಿದ್ನಲ್ಲ, ಅರುಣಾಚಲ್ ಪ್ರದೇಶಿಗೆ ಹೋಗುವಾಗಲೂ 1 ದಿನದ ಜರ್ನಿ ಅಲ್ಲ, ಅದು 2 ದಿನದ ಜರ್ನಿ, ಡೇ ಜರ್ನಿಗಳು. ರಾತ್ರಿ ನಮಗೆ ಜರ್ನಿ ಇಲ್ಲ. ವಾಪಸ್ ಬರುವಾಗಲೂ ಅರ್ಧ ದಾರಿ ನಾವು ಬಂದು ಒಂದು ಊರಲ್ಲಿ ಹಾಲ್ಟ್ ಮಾಡ್ತೇವೆ. ಬಾಮ್ಡಿಲಾ ಅಂತ ಊರಲ್ಲಿ ಹಾಲ್ಟ್ ಮಾಡಿದ್ವಿ. ಅಲ್ಲಿ ನನಗೆ ಇದೊಂದು ಸರ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, 2 ಕಲರು ಕ್ರಿಸ್ಟಲ್ಸ್, ಗ್ರೀನ್ ಮತ್ತು ರೆಡ್. ಚೆನ್ನಾಗಿ ಕಾಣುತ್ತೆ, ಹಾಕಿದರೂ ಚೆನ್ನಾಗಿ ಕಾಣುತ್ತೆ, ಕುತ್ತಿಗೆಗೆ ನೋಡಿ ಚೆನ್ನಾಗಿ ಕಾಣುತ್ತೆ. ಅದಕ್ಕಾಗಿ ನಾನು ಈ ಸರ ಅಲ್ಲಿ ಪರ್ಚೇಸ್ ಮಾಡಿದೆ. ಇದಕ್ಕೂ ಅಷ್ಟೇ ನಾವು 100 ರೂಪಾಯಿ ಕೊಟ್ಟಿದ್ದೆ ಈ ಸರಕ್ಕೆ. ಚೀಪ್ ಆ್ಯಂಡ್ ಬೆಸ್ಟ್ ನೋಡಿ, 100 ರೂಪಾಯಿ ಈ ಸರ ಒಂದು ತಗೊಂಡೆ. ಹಾಗೆ ಅಲ್ಲೇ ವಾಕಿಂಗ್ ಹೋಗಿದ್ವಿ ಸಂಜೆ. ಸರ ತಗೊಳಕ್ಕೆ ಹೋದವಾಗ ಅಲ್ಲಿ ಬ್ಯಾಗ್ಗಳು ಇಟ್ಕೊಂಡಿದ್ರೆ ಆಯಿತಾ, ಪಕ್ಕದ ಅಂಗಡಿಲಿ. ಅಲ್ಲಿ ಬ್ಯಾಗ್ ನೋಡುವಾಗ ಮತ್ತೆ ಆಸೆ ಆಯಿತು. ಹೇಳಿದ್ನಲ್ಲ, ಹುಚ್ಚಲ್ವ ಲೇಡೀಸಿಗೆ. ಹಾಗೆ ಈ ಬ್ಯಾಗ್ ಪರ್ಚೇಸ್ ಮಾಡಿದೆ. ಇದು ಅಷ್ಟೇ ಚೆನ್ನಾಗಿದೆ, ಜಿಪ್ ಎಲ್ಲ ಚೆನ್ನಾಗಿದೆ. ಮುಂದ್ಗಡೆ ಒಂದು ಪಾಕೆಟ್ ಇದೆ, ಇಲ್ಲೊಂದಿದೆ, ಇಲ್ಲಿ ಮತ್ತೊಂದಿದೆ, 3 ಪಾಕೆಟ್ ಇದೆ. ಸ್ಲಿಂಗ್ ಬ್ಯಾಗ್ ಥರ ವಾಕಿಂಗ್ ಎಲ್ಲ ಹೋಗ್ತಾ ಹಾಕೊಳ್ಳೋಕ್ಕಾಗತ್ತೆ ಅಂತ ನಾನು ಪರ್ಚೇಸ್ ಮಾಡಿದೆ. ಈ ಬ್ಯಾಗಿಗೆ 400 ರೂಪಾಯಿ ಅಂತ ಹೇಳಿದರು. ಆಮೇಲೆ 350 ರೂಪಾಯಿ ಕೊಟ್ಟರು. ಇದು ಸ್ಟ್ರೈಟ್ ಆಗಿರುವಂಥದ್ದು, ಅದೇ ಅಡ್ಡಡ್ಡ ಇರುವಂಥದ್ದು. ಈ ಥರದ್ದು 2 ಬ್ಯಾಗ್ ತಗೊಂಡೆ ನಾನು. 350 ರೂಪಾಯಿ ಕೊಟ್ಟು 2 ಬ್ಯಾಗ್ ಪರ್ಚೇಸ್ ಮಾಡಿದೆ. ಸಣ್ಣ ಮಳೆಯೂ ಬರ್ತಿತ್ತು. ಚಳಿ ಅಂದರೆ ಚಳಿ ಅಲ್ಲಿ ವಾತಾವರಣ. ನನ್ನ ವಿಡಿಯೋಗಳನ್ನೆಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಅಂಬ್ರೆಲ್ಲ ಕೊಡೆಗಳಿದ್ದು, ಆ ಕೊಡೆ ನೋಡುವಾಗಲೂ ಆಸೆ ಆಯಿತು. ಅಯ್ಯೋ, ಕೊಡೆ ನಮಗೂ ಉಪಯೋಗ ಆಗತ್ತಲ್ವಾ ಅಂತ ಹೇಳಿ 2 ಕೊಡೆ ಪರ್ಚೇಸ್ ಮಾಡಿದೆ ನಾನು. ನೋಡಿ ಫ್ರೆಂಡ್ಸ್, ಈ ಥರ 2 ಕೊಡೆ ಪರ್ಚೇಸ್ ಮಾಡಿದೆ. ಈ ಕೊಡೆನೂ ಅಷ್ಟೇ, ಅದಕ್ಕೆ ಸೈಡಿಗೆಲ್ಲ ಒಂಥರ ಲೇಸ್ ಆಗಿ, ಇದಕ್ಕಿಲ್ಲ, ಇದು ಪ್ಲೇನ್ ಕೊಡೆ. ಒಳಗಡೆ ಬ್ಲ್ಯಾಕ್, ಹೊರಗಡೆ ಗ್ರೀನ್ ಇರುತ್ತೆ. ತುಂಬ ಚೆನ್ನಾಗಿದೆ ಈ ಕೊಡೆ. ಹಾಗೆ ಹೊರಗಡೆ ಒಂದು ಲೇಸ್ ಬಂದಿರುವಂಥದ್ದು, ಸೈಡಿಗೆಲ್ಲ ಲೇಸ್ ಬಂದಿರುವಂಥದ್ದು, ಅದು ತುಂಬ ಚೆನ್ನಾಗಿತ್ತು. ನೋಡಿ ಈ ಥರ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಕೆಳಗಿದೆಯಲ್ಲ ಲೇಸ್. ಈ ಥರ ಕೊಡೆಯಲ್ಲೂ ಅದೇ ಥರ ಲೇಸ್ ಬರುತ್ತೆ ನೋಡಿ. ಇಲ್ಲಿ ಚಾಕ್ಲೇಟ್ ಕಲರು, ಇಲ್ಲಿ ಲೇಸ್ ಬರುತ್ತೆ. ತುಂಬ ಚೆನ್ನಾಗಿತ್ತು ಕೊಡೆ. 350 ಅಂತ ಹೇಳಿ 250 ರೂಪಾಯಿ ಕೊಟ್ಟರು ಒಂದೊಂದು ಕೊಡೆನ. ಹಾಗೆ 2 ಕೊಡೆನೂ ಪರ್ಚೇಸ್ ಮಾಡಿದೆ. ಕೊಡೆ ಏನು ಬೇಕಾದಷ್ಟು ಕೊಡೆ ಮನೇಲಿ ಇರುತ್ತೆ, ಆದರೂ ನೋಡುವಾಗ ಒಂದೇನೋ ಒಂಥರ ಚೆನ್ನಾಗಿದೆ, ಅದಕ್ಕೆ ಇಷ್ಟ ಆಯಿತು ಅಂತ 2 ಕೊಡೆ ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ, ದೊಡ್ಡಕ್ಕೂ ಇದೆ. ಇಲ್ಲೂ ನಿಮಗೇನು 250 ರೂಪಾಯಿ ಒಳಗೆ ಕೊಡೆ ಸಿಕ್ಕಲ್ಲ, ಆದರೆ ತುಂಬ ಚೆನ್ನಾಗಿತ್ತು ಆ ಕೊಡೆ. ನನಗೆ ಬಿಡೋಕ್ಕೆ ಮನಸ್ಸಾಗಲಿಲ್ಲ, ಹಾಗಾಗಿ ನಾನು 2 ಕೊಡೆ ಪರ್ಚೇಸ್ ಮಾಡಿದೆ. ಅಲ್ಲೇ ಬಾಮ್ಡಿಲಾ ಅಂತ ಉಳಿದಿದ್ವಲ್ಲ, ಅಲ್ಲಿ ಸಂಜೆ ಮೇಲೆ ನಮಗೆ ಫ್ರೀ ಇರ್ತಿತ್ತಲ್ವ, ನಾವು ವಾಕಿಂಗ್ ಎಲ್ಲ ಹೋದವಾಗ ಒಂದು ಚಪ್ಪಲಿ ಇಷ್ಟ ಆಯಿತು. ನೋಡಿ ಈ ಚಪ್ಪಲಿ ಪರ್ಚೇಸ್ ಮಾಡಿದೆ. ನೋಡಿ ಚೆನ್ನಾಗಿ ಅನಿಸ್ತು. ಎಲ್ಲ ಕಡೆನೂ ಸಿಗತ್ತೆ. ನಮ್ಮ ಬೆಂಗಳೂರಲ್ಲಿ ಸಿಕ್ಕಿದ ವಸ್ತು ಇದೆಯಾ? ಖಂಡಿತಕ್ಕೂ ಇಲ್ಲ. ಒಂದು ಹುಚ್ಚು ಅಷ್ಟೇ, ಹೋದವಾಗ ಏನಾದರೂ ತೊಗೊಳ್ಬೇಕು ಅಂತ ಅನಿಸ್ತು ಅಂತ ತೊಗೊಳ್ಳೋದಷ್ಟೇ. ಈ ಒಂದು ಚಪ್ಪಲ್ ಪರ್ಚೇಸ್ ಮಾಡಿದೆ. ಇದಕ್ಕೂ 350 ರೂಪಾಯಿ ಕೊಟ್ಟೆ ನಾನು ಚಪ್ಪಲಿಗೆ. ಹಾಗೆಯೇ ಅಲ್ಲೆಲ್ಲ ಮುಗಿಸಿ ನಾವು ವಾಪಸ್ಸು ಗೌಹಾಟಿಗೆ ವಾಪಸ್ ಬರ್ತೀವಿ. ಅಸ್ಸಾಮಿನ ಗೌಹಾಟಿಗೆ ಬಂದು ಗೌಹಾಟಿಯಿಂದ ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ನಾವು ಫ್ಲೈಟ್ ಹತ್ತಕ್ಕೆ. ಆ ಗೌಹಾಟಿಗೆ ಬಂದವಾಗ ನಮಗೆ ಪುನಃ ಒಂದಷ್ಟು ಜಾಗಗಳು, ಫಸ್ಟ್ ಡೇ ಹೋದವಾಗ ಕಾಮಾಖ್ಯ ಟೆಂಪಲ್ ಮಾತ್ರ ನೋಡಿರ್ತೀವಿ ನಾವು. ವಾಪಸ್ ಬಂದಮೇಲೆ ಇನ್ನಷ್ಟು ಜಾಗ ತೋರಿಸಿಬಿಟ್ಟು ಮಧ್ಯಾಹ್ನದವರೆಗೆ ತೋರಿಸಿಬಿಟ್ಟು, ಆಮೇಲೆ ಮಧ್ಯಾಹ್ನದ ನಂತರ ಫುಲ್ ಶಾಪಿಂಗು ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಶಾಪಿಂಗಿಗೆ ಹೋದವಾಗ ಅಲ್ಲಿ ನಾನು ರೋಡ್ ಸೈಡೆಲ್ಲ ನಮಗೆ ಹುಚ್ಚಲ್ವ, ನೋಡುವಾಗ ಇಷ್ಟ ಆಗತ್ತೆ. ಅಲ್ಲಿ ಚೂಡಿದಾರ ಟಾಪ್ಸ್ ಎಲ್ಲ ಸೇಲಿಗಿತ್ತು. ನಾವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಹೋಗಿದ್ವಲ್ವಾ, ಅಲ್ಲಿ ಒಂದು ಡೈಲಿ ವೇರಿಗೆ ಅಂತ ಒಂದು 3 ಚೂಡಿದಾರ ಟಾಪ್ ಪರ್ಚೇಸ್ ಮಾಡಿದೆ. ನೋಡಿ ಇದೊಂದು ಟಾಪು ಪರ್ಪಲ್ ಕಲರಲ್ಲಿ ವೈಟ್ ಫ್ಲವರ್ಸು, ಹಾಗೆ ಲೈಟ್ ಗ್ರೀನಲ್ಲಿ ವೈಟ್ ಫ್ಲವರ್ಸು, ಇನ್ನೊಂದು ನೋಡಿ ಲೈಟ್ ಪಿಂಕಲ್ಲಿ. ನನಗೆ ಇಷ್ಟ ಆಯ್ತು ಇದು 3. ಬರೀ 200 ರೂಪಾಯಿ ಎಲ್ಲೋಗತ್ತೋ ಎಲ್ಲಿ ಬರುತ್ತೋ, ಮನೇಲಿ ಹಾಕೋಕ್ಕಾಗತ್ತಲ್ವಾ, ಹಾಗೆ 200 ರೂಪಾಯಿ ಕೊಟ್ಟು 3 ಟಾಪ್ ಪರ್ಚೇಸ್ ಮಾಡಿದೆ. ಇದು 3 ಟಾಪ್ 200 600 ರುಪೀಸ್ ಈ ಟಾಪಿಗೆ ಇದು ಪರ್ಚೇಸ್ ಮಾಡಿದೆ. ಹಾಗೆಯೇ ಒಂದು ವೈಟ್ ಪ್ಯಾಂಟು ಸಿಕ್ತು ನನಗಲ್ಲಿ. ಅದು ಅಷ್ಟೇ, ನನಗೆ ಇದೆಲ್ಲ ವೈಟ್ ಪ್ಯಾಂಟಿಗೆ ಆಗುವಂಥದ್ದಲ್ವಾ, ಹಾಗಾಗಿ ನಾನು ವೈಟ್ ಪ್ಯಾಂಟು ಅಂತ ತಗೊಂಡೆ. ಇದು ಏನು ಹೇಳ್ತಾರೆ, ಪೆಲಾಜೋ ಥರ ಸ್ವಲ್ಪ ಲೂಸ್ ಆಗಿ ಕೆಳಗೆ ಕಾಲು ಬರುವಂಥದ್ದು, ಲೆಗ್ಗಿಂಗ್ ಥರ ಅಲ್ಲ, ಲೂಸ್ ಇರುವಂಥದ್ದು. ಇದಕ್ಕೂ 200 ರುಪೀಸ್. ಇದೊಂದು ಪರ್ಚೇಸ್ ಮಾಡಿದೆ ನಾನು. ಆಮೇಲೆ ಅಲ್ಲಿ ವಾಕಿಂಗ್ ಹೋಗುವಾಗ ನನಗೆ ಬ್ಯಾಗ್ಗಳು ಕಾಣ್ತು. ಪುನಃ ನನ್ನ ಫ್ರೆಂಡ್ಸಿಗೆಲ್ಲ ಕೊಡೋಕ್ಕಾಗತ್ತೆ ಅಂತ ನಾನು ಮತ್ತೆ 3 ಬ್ಯಾಗ್ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್. ನೋಡಿ, ನಾನು ಬಾಮ್ಡಿಲಾದಲ್ಲಿ ತೊಗೊಂಡಿದ್ದೆ ಅಲ್ಲ ಈ ಬ್ಯಾಗ್ಗಳು, ಇದೇ ಬ್ಯಾಗ್ಗಳು 350 ರೂಪಾಯಿ ಕೊಟ್ಟಿದ್ದೆ ಬಾಮ್ಡಿಲಾದಲ್ಲಿ. ಇಲ್ಲಿ ನನಗೆ ಸೇಮ್ ಬ್ಯಾಗ್ಗಳು 220 ರೂಪಾಯಿಗೆ ಸಿಕ್ತು. ನನಗೆ ಹೊಟ್ಟೆ ಉರಿತು. 2 ಬ್ಯಾಗ್ 700 ರೂಪಾಯಿ ಕೊಟ್ಟಿದ್ದೆ, ಇಲ್ಲಿ 3 ಬ್ಯಾಗಿಗೆ 650 ರೂಪಾಯಿಗೆ ತೊಗೊಂಡೆ ನಾನು.
ಅದೇ ಬ್ಯಾಗ್ ಜಿಪ್ಪು ಸೇಮು ಎಲ್ಲ ಸೇಮು, ಅದೇ ಬ್ಯಾಗ್ 3 ಸಿಕ್ತು. 650 ರೂಪಾಯಿಗೆ ಲಾಭ. ನನ್ನ ಫ್ರೆಂಡ್ಸ್ ಎಲ್ಲ ಅಯ್ಯೋ ಅಲ್ಲಿ ನಾವು 700 ಕೊಟ್ಟು ತೊಗೊಂಡಿದ್ವಲ್ಲೇ, ನಿಂಗೆ ಕಮ್ಮಿಗೆ ಸಿಕ್ತಲ್ಲ ಅಂತ ಹೇಳ್ತಿದ್ರು. 3 ಇಲ್ಲಿ 2 ಅಲ್ಲಿ 5 ಬ್ಯಾಗ್ ತೊಗೊಂಡಿದ್ದೀನಿ ಒಟ್ಟು ನಾನು. ಆಮೇಲೆ ಒಂದು ರೂಪದಲ್ಲಿ ತೊಗೊಂಡಿದ್ದೊಂದು ಬ್ಯಾಗ್ ತೋರಿಸಿದ್ದೆ ಅಲ್ಲ, ಇದೊಂದು ಬ್ಯಾಗು. ಟೋಟಲಿ ನಾನು 6 ಬ್ಯಾಗ್ ಪರ್ಚೇಸ್ ಮಾಡಿದ್ದೀನಿ ನೋಡಿ. ಇದೊಂದು ಬ್ಯಾಗ್, ಒಟ್ಟು 6 ಬ್ಯಾಗು ನಾನು ನನ್ನ ಫ್ರೆಂಡ್ಸಿಗೆ ಇವರಿಗೆ ಅಂತ ಕೊಡ್ತೀನಿ, ಅದಕ್ಕೆ ತಗೊಂಡೆ. ಹಾಗೆ ಒಂದು ಬ್ಲೌಸ್ ಪರ್ಚೇಸ್ ಮಾಡಿದೆ ನೋಡಿ, ರೆಡಿಮೇಡ್ ಬ್ಲೌಸ್. ಯಾವುದಕ್ಕಾದರೂ ಆಗತ್ತೆ ಇದು, ಯಾವ ಕಲ್ಲರಿಗೂ ಯಾವ ಕಲರ್ ಸಾರಿಗೂ ಆಗತ್ತೆ ನೋಡಿ. ಕಟೋರಿ ಕಟ್ಟಿಂಗ್ ಇದೆ, ಫಿಟ್ಟಿಂಗ್ ಹೇಗಿದೆಯೋ ಗೊತ್ತಿಲ್ಲ, ನಾನು ಹಾಕಿ ನೋಡಲಿಲ್ಲ ಇನ್ನು. ತಗೊಂಡು ಬಂದೆ ಅಷ್ಟೇ. 100 ರೂಪಾಯಿ ಫ್ರೆಂಡ್ಸ್ ಈ ಬ್ಲೌಸಿಗೆ. ಹಾಗಾಗಿ ನೋಡೋಣ ಹೇಗಿದ್ರು ಸರಿ ಅಂತ ಒಂದು ಬ್ಲೌಸು ಪರ್ಚೇಸ್ ಮಾಡ್ಕೊಂಡು ಬಂದೆ. ಹಾಗೆ ಕಾಜಿರಂಗದಲ್ಲಿ ಉಡ್ಡಿಂದ ಮರದಿಂದ ಮಾಡಿರುವಂಥದ್ದು ಕಿವಿದು ಮತ್ತು ಉಂಗುರಗಳು ಎಲ್ಲ ಸೇಲಿಗಿತ್ತಾಯ್ತಾ, ಚೆನ್ನಾಗಿತ್ತು ನೋಡೋಕ್ಕೆ. ಅದು ಒಂದು ಇಷ್ಟ ಆಯಿತು, ಅದು ಒಂದು ತಗೊಂಡು ಬಂದೆ ನೋಡಿ ಫ್ರೆಂಡ್ಸ್. ಈ ಥರ ಇಯರಿಂಗ್ಸ್, ಒಂದು ಎಲ್ಲೋ ಮತ್ತು ರೆಡ್ ಮತ್ತು ಗ್ರೀನ್ ಎಲ್ಲ ಬಂದಿದೆ. ಇದು ಬರೀ ಬ್ಲ್ಯಾಕ್ ಮತ್ತು ಕ್ರೀಮಲ್ಲಿ ನೋಡಿ ನೋಡಿ, ಬ್ಲೂ ಮತ್ತು ಕ್ರೀಮಲ್ಲಿ, ಆಮೇಲೆ ಬ್ಲ್ಯಾಕ್ ಮತ್ತು ಕ್ರೀಮಲ್ಲಿ ಈ ಥರ ಇಯರಿಂಗ್ಸು, ಮರದ ಇಯರಿಂಗ್ಸ್. ಖುಷಿ ಆಯ್ತು ನೋಡಿ. ಅವರ ವರ್ಕ್ಮೆನ್ಶಿಪ್ಪಿಗಾದರೂ ನಾವು ಒಂಚೂರು ಬೆಲೆ ಕೊಡಬೇಕಲ್ವ. ಇದಕ್ಕೆ 50 ರೂಪಾಯಿ ಒಂದೊಂದು ಸೆಟ್ಟಿಗೆ 50 ರೂಪಾಯಿ. ಅದಕ್ಕೆ ನಾನು ಇಷ್ಟು ಕಿವಿ ತಗೊಂಡೆ. ಹಾಗೆ ಉಂಗುರಗಳು ಅದರದ್ದೇ ಸೆಟ್ ನೋಡಿ. ಇದು ಫಿಂಗರ್ ರಿಂಗ್, ಬೆರಳಿಗೆ ಹಾಕುವಂಥದ್ದು, ದೊಡ್ಡ ಸಣ್ಣನೂ ಮಾಡಕ್ಕೆ ಬರುತ್ತೆ ಅದೊಂದು. ಮತ್ತು ರೆಡ್ ಕ್ರೀಮು ಯೆಲ್ಲೋ ಇರುವಂಥದ್ದು ಇನ್ನೊಂದು ಫಿಂಗರ್ ರಿಂಗ್. ಆ ಥರ ಫಿಂಗರ್ ರಿಂಗ್ಸ್ 2 ತಗೊಂಡೆ ನಾನು, ಫಿಂಗರ್ ರಿಂಗ್ಸು. ಹಾಗೆ ಇದಿಷ್ಟು ಇಯರ್ ರಿಂಗ್ಸು ನೋಡಿ. ಆಮೇಲೆ ಮೇಘಾಲಯದಲ್ಲಿ ನಾವು ಅಸ್ಸಾಂ ದಾಟಿ ಬರುವಾಗ, ಫಸ್ಟ್ ಟ್ರಿಪ್ಪಲ್ಲಿ ಅಸ್ಸಾಂ ದಾಟಿ ಮೇಘಾಲಯಕ್ಕೆ ಹೋದವಾಗ ಶಿಲಾಂಗಲ್ಲಿ 3 ದಿನ ಹಾಲ್ಟ್ ಮಾಡಿದ್ವಿ. ತುಂಬ ಚೆಂದ ಶಿಲಾಂಗು. ಅಲ್ಲೂ ಅಷ್ಟೇ ಶಾಪಿಂಗಿಗೆ ಹೋದವಾಗ ನನಗೆ ಈ ಥರ ಸ್ಟೋಲ್ಗಳು ತುಂಬ ಇಷ್ಟ ಆಯಿತು ನೋಡಿ. ನೋಡಿ ಸ್ಟೋಲ್ಗಳು ವೈಟಲ್ಲಿ ಎಂಬ್ರಾಯ್ಡ್ರಿ ಬಂದಿದ್ದು, ಬ್ಲ್ಯಾಕಲ್ಲಿ ಎಂಬ್ರಾಯ್ಡ್ರಿ ಬಂದಿದ್ದು, ಇನ್ನೊಂದು ವೈಟಲ್ಲಿ ಎಂಬ್ರಾಯ್ಡ್ರಿ ಬಂದಿದ್ದು, 2 ವೈಟಲ್ಲಿ, ಒಂದು ಬ್ಲ್ಯಾಕಲ್ಲಿ ಎಂಬ್ರಾಯ್ಡ್ರಿ ಬಂದಿದ್ದು. ಈ ಥರ ಸ್ಟೋಲ್ಗಳನ್ನು ಪರ್ಚೇಸ್ ಮಾಡಿದೆ. ತೆಳ್ಳಿಗೆ ಕಾಟನ್ ತುಂಬ ಚೆನ್ನಾಗಿದೆ ಸ್ಟೋಲ್ಗಳು. 250 ರೂಪಾಯಿ ಕೊಟ್ವಿ ಒಂದೊಂದು ಸ್ಟೋಲಿಗೆ ನೋಡಿ. ಈ ಥರ 3 ಸ್ಟೋಲ್ ಪರ್ಚೇಸ್ ಮಾಡಿದೆ ನಾನು, 2 ವೈಟು, ಒಂದು ಬ್ಲ್ಯಾಕ್. ಅರುಣಾಚಲ ಪ್ರದೇಶಲ್ಲಿ ಹೋಗುವಾಗ ಮಿಲ್ಟ್ರಿ ಕ್ಯಾಂಪು ಅದು ಇದು ತುಂಬ, ಅಲ್ಲೆಲ್ಲ ಫುಲ್ ಮಿಲ್ಟ್ರಿ ಸರ್ವಿಸ್, ಮಿಲ್ಟ್ರಿನೇ ಇರತ್ತಲ್ವಾ ಅಲ್ಲಿ. ಇದಲ್ವಾ ಬಾರ್ಡ್ರ್ ಅಲ್ವಾ, ಚೈನಾ ಬಾರ್ಡ್ರ್ ಅಲ್ವಾ. ಅಲ್ಲಿ ಒಂದು ಶಾಪಿಗೆ ಹೋಗುವಾಗ ಮ್ಯಾಗ್ನೆಟ್ಸ್ ತುಂಬ ಚೆನ್ನಾಗಿತ್ತು. ಮ್ಯಾಗ್ನೆಟ್ಸ್ ಎಲ್ಲ ಗೊಂಬೆಗಳದೆಲ್ಲ ತುಂಬ ಇತ್ತು. ನಾನು ಇದರಲ್ಲಿ ವಿಯೆಟ್ನಾಮಿಗೆಲ್ಲ ಹೋದಾಗ ತುಂಬ ತಂದಿದ್ದೆ ಆ ಥರ, ಅದಕ್ಕೆ ನಾನು ಆ ಥರ ತೊಗೊಳ್ಳಿಲ್ಲ. ಇದೊಂಥರ ಮಜಾ ಇರುವಂಥದ್ದು ನೋಡಿ, ಬಿಯರ್ ಬಾಟ್ಲಿ ಥರ ಓಪನರು ಜೊತೆಗಿದ್ದ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಿಂದ್ಗಡೆ ಮ್ಯಾಗ್ನೆಟ್ ನೋಡಿ, ಹಿಂದ್ಗಡೆ ಮ್ಯಾಗ್ನೆಟ್ ಫ್ರಿಜ್ಜಿಗೆ ಅಂಟಿಸುವಂಥದ್ದು. ಈ ಥರದ್ದು 3 ಮ್ಯಾಗ್ನೆಟ್ಸನ್ನು ನಾನು ಪರ್ಚೇಸ್ ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸ್ಪೆಷಲ್ ಥರ ಕಂಡ್ರೆ ನನಗೊಂಥರ ಹುಚ್ಚು ಪರ್ಚೇಸ್ ಮಾಡೋಕ್ಕೆ. ಹೋದ್ಮೇಲೆ ಅಸ್ಸಾಂ ಸಾರಿಗಳ ಕಣ್ಣಿಗೆ ಬೀಳದೆ ಇರುತ್ತಾ. ಲಾಸ್ಟ್ ಡೇ ಅದೇ ಗೌಹಾಟಿಲಿ ಶಾಪಿಂಗಿಗೆ ಹೋದವಾಗ ಹೇಳಿದ್ನಲ್ಲ ಟಾಪ್ಸ್ ಎಲ್ಲ ತಗೊಂಡೆ ಅಂತ. ಅಲ್ಲೇ ಒಂದು ಸಿಲ್ಕಾಲಯ ಅಂತ ಶಾಪ್ ಇತ್ತು. ಎಲ್ಲರೂ ಫ್ರೆಂಡ್ಸ್ ನುಗ್ಗಿದ್ವಿ ಅಲ್ಲಿ. ನಾನು ಬೇಡ, ನನಗೆ ಇಷ್ಟ ಆಗಲ್ಲ ಅಸ್ಸಾಂ ಸೀರೆ ಅಂದರೆ ಬಾರ್ಡ್ರ್ ಹಚ್ಚಿರ್ತಾರೆ, ಹೆವಿ ಇರುತ್ತೆ ಅದು, ಬೇಡ ಅಂತ ನಾನು ಬಿಟ್ಟೆ. ಬೇಡ ನನಗೆ ಸಾರಿ ಅಂತ ನಮ್ಮನ್ನೋರು ತುಂಬ ಹೇಳಿದೆ. ಅವ್ರು ಬಿಡಲೇ ಇಲ್ಲ, ನೀನು ಒಂದು ಸಾರಿ ತಗೊಳ್ಳೇಬೇಕು ಅಂತ ಹೇಳಿದರು. ಆಮೇಲೆ ಬಾರ್ಡ್ರ್ ಹಚ್ಚದೇ ಇರುವಂಥದ್ದು ಸ್ವಲ್ಪ ಲೈಟ್ ವೆಯ್ಟ್ ಯಾವುದಿದೆ ಅಂತ ನೋಡಿ ಒಂದು ಸೀರೆ ಶಾಪಿಂಗ್ ಮಾಡಿದೆ ನಾನು. ಏನು ಮಾಡೋಕ್ಕಾಗತ್ತೆ, ಅದು ತೋರಿಸ್ತೀನಿ ನಿಮಗೆ ನೋಡಿ. ನಾನು ಶಾಪಿಂಗ್ ಮಾಡಿರುವ ಸೀರೆ ಇದು. ನನ್ನ ಹತ್ರ ತುಂಬ ಗ್ರೀನ್ ಸಾರಿ ಇದೆ. ಇದು ಸೆರ್ಗು ಭಾಗ ಬರುತ್ತೆ, ಮೈ ಬರೀ ಇಷ್ಟು ಬರುತ್ತೆ, ಮೈ ಈ ಥರ ಬರುತ್ತೆ ನೋಡಿ, ಬುಟ್ಟ ಬರುತ್ತೆ ನೋಡಿ, ಈ ಥರ ಬುಟ್ಟ ಬರುತ್ತೆ. ಇದರಲ್ಲಿ ಕಲರ್ ಸಿಲೆಕ್ಷನ್ನು ಇರಲಿಲ್ಲ, ಏನಿರಲಿಲ್ಲ ಅಲ್ಲಿ. ನನಗೆ ಯಜಮಾನ್ರು ಒಂದಾದರೂ ತಗೋ ಅಂತ ಬಿಡದೆ ಸಿಲೆಕ್ಟ್ ಮಾಡಿದ್ರು. ಹಾಗಾಗಿ ನಾನು ತಗೊಂಡೆ, ಏನು ಬೇಜಾರಾಗತ್ತೆ ಅಂತ ನೋಡಿ. ಇದು ಕೆಳಗಡೆ ಈ ಥರ ಬಾರ್ಡ್ರು, ರನ್ನಿಂಗ್ ಬ್ಲೌಸ್ ಇದೆ. ಈ ಥರ ಸಾರಿ, ಮೈಯಲ್ಲಿ ಈ ಥರ ಬುಟ್ಟ ಬಂದಿರುವಂಥದ್ದು ಸಾರಿ. ಇದು ಬಾರ್ಡ್ರು ನೋಡಿ, ಈ ಥರ. ಇದಕ್ಕೆ ಈ ಕಲರ್ ಬ್ಲೌಸ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ ನೋಡಿ. ಪ್ಲೈನಿಗೆ ಅದು ಇದಿದೆ ಅಂತ ಬಾರ್ಡ್ರ್ ಸಮೇತ ಬ್ಲೌಸ್ ಪೀಸ್ ಬಂದಿದೆ. ರನ್ನಿಂಗ್ ಬ್ಲೌಸು ಕುಚ್ಚು ಈ ಥರ ಹಾಕಿಬಿಟ್ಟಿದ್ದಾರೆ ಸೆರಗಿಗೆ. ಇದಕ್ಕೆ ನಾವು 1350 ರೂಪಾಯಿ ಕೊಟ್ವಿ. ಇಷ್ಟು ನಂದು ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶಲ್ಲಿ ಪರ್ಚೇಸ್ ಮಾಡಿರುವಂತಹ ಐಟಮ್ಸು. ಏನು ತಗೊಳ್ಬಾರ್ದು ಅಂತ ಯೋಚನೆ ಮಾಡಿ ಹೋಗಿರ್ತೀನಿ, ಆದರೂ ಮನಸ್ಸು ಕೇಳೋದಿಲ್ಲ. ಒಂದಷ್ಟು
ತಗೊಳ್ಳೋದು ಅಲ್ವಾ. ಹುಚ್ಚು, ಅದೊಂಥರ ಹುಚ್ಚು. ಒಂದಷ್ಟು ಶಾಪಿಂಗ್ ಮಾಡಿ ಯಜಮಾನ್ರ ಪಾಕೆಟಿಗೂ ಚೆನ್ನಾಗಿ ಕತ್ರಿ ಹಾಕಿ ಬಿಟ್ಟೆ. ನಾನು ಬೇಡ ಬೇಡ ಅಂತ ಎಲ್ಲ ಕಡೆ ಬೇಡ ಹೇಳ್ತೀನಿ, ನನ್ನ ಯಜಮಾನ್ರು ನನಗೆ ಬಿಡೋದೇ ಇಲ್ಲ, ತಗೋ 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 ಅಂತ. ಎಲ್ಲೂ ಗಂಡಸ್ರಿಗಾಗುವಂಥ ಒಂದೇ ಒಂದು ಐಟಮ್ ಇಲ್ಲ. ಸ್ವೆಟರ್ಸು, ಜಾಕೆಟು, ಶಾಲ್ಸು, ಕ್ಯಾಪ್ಸು ಇಂಥದ್ದೇ ಇರೋದು. ಬಿಟ್ಟರೆ ಇನ್ನು ಗಂಡಸ್ರಿಗಾಗುವಂಥ ನಮ್ಮ ಗ್ರೂಪ್ ಟೂರಲ್ಲಿ ಎಲ್ಲ ಗಂಡಸರು ಅದನ್ನೇ ಹೇಳ್ತಿದ್ರು, ಎಲ್ಲೂ ಹೋದರೂ ಬರೀ ಹೆಂಗಸ್ರ ಐಟಮೇ ಇರುತ್ತಲ್ಲ, ನಮ್ಮ ಗಂಡಸ್ರಿಗೆ ಏನೂ ಇಲ್ವಲ್ಲ ಐಟಮ್ ಅಂತ. ಎಲ್ಲೂ ಹೋದರೂ ಗಂಡಸ್ರ ಐಟಮ್ ಇಲ್ಲ, ಬರೀ ಹೆಂಗಸ್ರ ಐಟಮು. ಹಾಗಾಗಿ ನಂದಂತೂ ಇಷ್ಟೊಂದು ಶಾಪಿಂಗ್ ಆಯಿತು. ಹೇಗನ್ನಿಸ್ತು ನಿಮಗೆ? ಯಾವ್ದು ಇಷ್ಟ ಆಯಿತು ನಿಮಗೆ? ಯಾವ್ದು ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಿ. ತೀರಾ ಕಾಸ್ಟ್ಲಿ ಐಟಮ್ಸ್ ನಾನು ಏನು ಪರ್ಚೇಸ್ ಮಾಡಲಿಲ್ಲ, ಸಿಂಪಲ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿರುವಂಥದ್ದು. ಅದನ್ನು ನಾನೇನಂದರೆ ನಾನು ಏನು ಶಾಪಿಂಗ್ ಮಾಡಿದ್ರು ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ನನಗೆ. ಇಲ್ಲ ಅಂದರೆ ನನಗೆ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಹಾಗಾಗಿ ನಾನು ತೋರಿಸ್ತೀನಿ. ನನ್ನ ಎಲ್ಲ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ನಾನು ಕಾಶಿಗೆ ಹೋದವಾಗ ಏನು ಶಾಪಿಂಗ್ ಮಾಡಿದೆ, ವಿಯೆಟ್ನಾಮಲ್ಲಿ ಏನು ಮಾಡಿದೆ, ಅಥವಾ ಶ್ರೀಲಂಕಾಗೆ ಹೋದವಾಗ ಏನು ಮಾಡಿದೆ, ಮಧ್ಯಪ್ರದೇಶ ಟ್ರಿಪ್ಪಲ್ಲಿ ಏನು ಮಾಡಿದೆ, ಮಹೇಶ್ವರಿ ಸಾರಿಗಳು ಎಲ್ಲನೂ ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆ ಈಗ ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ ಟ್ರಿಪ್ಪಲ್ಲಿ ಏನು ಶಾಪಿಂಗ್ ಮಾಡಿದೆ ಅಂತ ನಿಮಗೆ ತೋರಿಸಿದೆ ನಾನು. ಇಷ್ಟ ಆಯಿತಾ? ಜೀವನದಲ್ಲಿ ಇನ್ನೇನಿದೆ ಅಲ್ವಾ? ಇದ್ದಷ್ಟು ದಿನ ಖುಷಿಯಾಗಿ ನೆಮ್ಮದಿಯಿಂದ ಇರಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಗುವವರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಸಿಗ್ತಾ ಇರೋಣ. ಬಾಯ್, ಎಲ್ಲರಿಗೂ ನಮಸ್ತೆ.